ಸಚಿವ ರಾಜಣ್ಣ ವಿರುದ್ಧ ಚಂದ್ರಶೇಖರ ಶ್ರೀ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನಂತ? ಬ್ಯಾಂಕ್ನಲ್ಲಿ 500ರಿಂದ 1000 ಕೋಟಿ ಹಗರಣದ ಬಗ್ಗೆ ವರದಿ ಇದೆ, ಎಲ್ಲಾ ಕಡೆ ಲೇಔಟ್ ಮಾಡ್ತಾ ಇದ್ದಂತೆ ಅಂತ ಚಂದ್ರಶೇಖರ ಸ್ವಾಮೀಜಿಗಳು ಹೇಳಿರೋದು. ಬೆಂಗಳೂರಿನಲ್ಲಿ ಟಿವಿ9ಗೆ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಿರುವಂತಹ ಹೇಳಿಕೆ ಇದು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಜಗದ್ಗುರು ಚಂದ್ರಶೇಖರ ಶ್ರೀ ಅವರು ಕೊಟ್ಟಿರುವಂತಹ ಹೇಳಿಕೆ. ಕುಣಿಗಲ್ ಬಳಿ ಬೇನಾಮಿ ಹೆಸರಲ್ಲಿ ಏನೋ ಮಾಡ್ತಿದ್ದಾನಂತೆ ರಾಜಣ್ಣಗೆ ಹೇಳ್ತಿರೋದು. ಇದೆಲ್ಲವೂ ಕೂಡ ಅಕ್ರಮದ ಬಗ್ಗೆ ತನಿಖೆ ಮಾಡ್ಲಿ ಅಂತ ಜನ ಮಾತನಾಡ್ತಿದ್ದಾರೆ. ನೆಲಮಂಗಲದಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಮಾತನಾಡ್ತಾ ಇದ್ರು ಜನ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಪರ ರಾಜಣ್ಣ ಮಾತನಾಡ್ತಾ ಇದ್ದಾರೆ ಅಂತ ಚಂದ್ರಶೇಖರ ಶ್ರೀಗಳು ಹೇಳಿರೋದು. ನಾವು ರಾಜಣ್ಣ ಅಂತ ಹೇಳೋದಿಲ್ಲ, ರಾಜ ಅಂತ ಹೇಳೋದು. ಯಾಕೆಂದ್ರೆ ಯೋಗ್ಯತೆ ಇಲ್ಲ. ಆತ ರೈತ ದುಡ್ಡನ್ನ 500,000 ಕೋಟಿ ಯಾವುದೋ ಸೊಸೈಟಿ ಅಧ್ಯಕ್ಷ ಆಗಿದ್ದಾನೆ, ಎಲ್ಲ ಕಡೆ ಲೇಔಟ್ ಮಾಡ್ತಾವಂತೆ. ಬೇರೆ ಅವರ ನೆಂಟುಗಳು ಅವರವ್ರ ಹೆಸರು ಬೇನಾಮಿ ಅಲ್ಲಿ ಕುಂಗಲ್ ಹತ್ರ ಒಂದು ಅಶೋಕ್ ಅರವಿಂದ ಸ್ಕೂಲು ಅದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅದನ್ನು ಈ ಎಲ್ಲ ಹೇಳ್ತಾರಲ್ಲ ಅದನ್ನು ಇದು ಮಾಡೋದಕ್ಕೆ ಅದನ್ನು ತನಿಖೆ ಮಾಡಿ ಅಂತ ಹೇಳ್ತಾ ಇರ್ತೀವಿ. ನನ್ನ ಯಾರು ನೆಲಮಂಗಲದವರು ನೀವು ತನಿಖೆ ಮಾಡೋದಕ್ಕೆ ಹೇಳಿ ಸ್ವಾಮಿ. ಅದೇ ರಾಜನವ್ರಿಗೆ ಯಾಕೋ ತಮ್ಮ ಮೇಲೆ ತುಂಬ ಸಿಟ್ಟು ಬಂದುಬಿಟ್ಟಿದೆ ಸರ್. ಅಯ್ಯೋ, ಆ ರೀತಿ ಅವನು ಸಿಟ್ಟು ಕಟ್ಕೊಂಡು ನಮಗೇನು, ಅವನು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯವ್ರನ್ನ ಫೇವರ್ ಮಾಡ್ಕೊಂಡು. ಇನ್ನು ನಾನು ಹಗರಣ ಮಾಡಿದ್ರೆ ತನಿಖೆ ಮಾಡ್ಲಿ ಬಿಡಿ. ಚಂದ್ರಶೇಖರ ಶ್ರೀ ಆರೋಪಕ್ಕೆ ಸಚಿವ ರಾಜಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಗರಣ ಆಗಿದೆ ಅನ್ನೋದಾದ್ರೆ ತನಿಖೆ ಮಾಡ್ಲಿ. ಅನ್ನಭಾಗ್ಯಕ್ಕೆ ಬುನಾದಿ ಹಾಕಿದ್ದೇ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಬಡವರು ಹಿಂದುಳಿದವರ ಪರವಾಗಿದ್ದಾರೆ. ಬಡವರ ಪರ ಕೆಲಸ ಮಾಡಿದ್ದಕ್ಕೆ ನಾನು ಅವರ ಜೊತೆಗಿದ್ದೇನೆ, ಸಿದ್ದರಾಮಯ್ಯ ಅವರ ಜೊತೆಗಿದ್ದೇವೆ ಅಂತ ರಾಜಣ್ಣ ಹೇಳಿದ್ದಾರೆ. ಚಂದ್ರಶೇಖರ ಶ್ರೀಗಳೇನು ಆರೋಪವನ್ನ ಮಾಡಿದ್ರು ಹಗರಣ ಅದು ಇದು ಅನ್ನೋದಾಗಿ, ಅದಕ್ಕೆ ರಾಜಣ್ಣ ತಿರುಗೇಟನ್ನ ಕೊಟ್ಟು ಆ ರೀತಿಯಾಗಿ ಹಗರಣ ಆಗಿದ್ರೆ ತನಿಖೆ ಮಾಡ್ಲಿ ಬಿಡಿ ಅಂತ ಹೇಳಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನ ಹಗರಣದಲ್ಲಿ ಸಿಲ್ಕೊಂಡಿದ್ದಾರೆ, ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಹೌದೌದು, ಹಗರಣದಲ್ಲಿ ನಾವು ಸಿಕ್ಕಾಕೊಂಡಿದೀವಲ್ವಾ, ಆಯ್ತು ತನಿಖೆ ಮಾಡ್ಲಿ ಹೇಳಿ, ಯಾರು ಬೇಡ ಅಂತ. ಸಿಎಂ ಪರವಾಗಿದ್ದೀರಾ, ಹಾಗಾಗಿ ಮಾತನಾಡ್ತಾ. ಅಯ್ಯೋ, ನಾನು ಸಿಎಂ ಪರವಾಗಿದ್ದೀನಿ ಅಂತಲ್ಲ, ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ, ಗೊತ್ತಾಯ್ತಾ. ಸಿಎಂ ಪರವಾಗಿ ಈಗ ಸಿದ್ದರಾಮಯ್ಯನವರನ್ನ ಈಗ ನಾನು ಹೆಚ್ಚು ಇಷ್ಟಪಡೋದು ಯಾಕೆ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡ್ತಾರೆ, ಬಡವ್ರ ಪರವಾಗಿರ್ತಾರೆ. ಈಗೆಲ್ಲ ಈ ಅನ್ನಭಾಗ್ಯ ಯೋಜನೆ ಎಲ್ಲ ಯಾರಿಗೆ ಕೊಟ್ಟಿದ್ದು? ಅನ್ನಭಾಗ್ಯ ಯೋಜನೆಯಿಂದ ಇಡೀ ದೇಶದಲ್ಲಿ ಇವತ್ತು ಯಾರೊಬ್ರು ಕೂಡ ಹಸಿವಿನಿಂದ ಬಳಲ್ತಾ ಇಲ್ಲ ಅನ್ನೋತಕ್ಕಂಥ ಒಂದು ಕ್ರಾಂತಿಗೆ ಸಿದ್ದರಾಮಯ್ಯನವರೇ ಒಂದು ಬುನಾದಿಯನ್ನ ಹಾಕ್ದಂಥವ್ರು. ಬಡವ್ರ ಪರವಾಗಿ ಕೆಲಸ ಮಾಡೋರಿಗೆ ನಾವು ಯಾವಾಗಲೂ ಕೂಡ ಬೆಂಬಲಿಸಿದ್ರೆ ಇನ್ನೂ ಹೆಚ್ಚು ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾನು ಅವ್ರ ಜೊತೆಲಿದ್ದೇನೆ ಹೊರತು ಬೇರೆ ಏನೇ ಕಾರಣ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇದೀಗ ರಾಜಣ್ಣ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದೇ ಕಾರಣಕ್ಕೆ ಚಂದ್ರಶೇಖರ ಶ್ರೀಗಳ ಆರೋಪವನ್ನ ಮಾಡ್ತಾ ಇರೋದಾ, ಅಥವಾ ದಾಖಲೆಗಳೇನಾದ್ರೂ ಇದೆಯಾ ಅಂತ? ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಚಂದ್ರಶೇಖರ ಶ್ರೀಗಳು ಇವರೇನೆ ಡಿಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದನ್ನ ಕೂಡ ನಾವು ನೋಡಿದ್ವಿ. ಹಾಗಾಗಿ ಕೇಳ್ತಾ ಇರುವಂತದ್ದು ಏನಾದ್ರೂ ದಾಖಲೆಗಳಿದೆಯಾ ಅಥವಾ ಅಂತೆ ಕಂತೆ ಕಥೆಗಳಾಯ್ವು ಅಂತ? ಎಸ್ ಚೈತ್ರ, ಸಚಿವ KN ರಾಜಣ್ಣ ಮತ್ತು ಅಂದ್ರೆ ಈಗ ಚಂದ್ರಶೇಖರ್ ಸ್ವಾಮೀಜಿಯವರ ನಡುವಿನ ಮಾತಿನ ಸಮರ ಈಗ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿರುವಂತದ್ದು. ಅದು ಯಾವ ರೀತಿಯಾಗಿ ಅಂತಂದ್ರೆ, ಈಗ ಚಂದ್ರಶೇಖರ ಸ್ವಾಮೀಜಿಯವರು ಗಂಭೀರ ಆರೋಪವೊಂದನ್ನ ಮಾಡ್ತಾರೆ. ಅಂದ್ರೆ KN ರಾಜಣ್ಣ ಅವರು ತಮ್ಮ ಇಲಾಖೆ ಅಥವಾ ಬ್ಯಾಂಕ್ನಲ್ಲಿ ಏನೊಂದು 500ರಿಂದ ಬರೋಬ್ಬರಿ 1000 ಕೋಟಿ ಕೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಕುಣಿಗಲ್ ಸೇರಿದಂತೆ ನೆಲಮಂಗದಲ್ಲೂ ಕೂಡ ಬೇನಾಮಿ ಆಸ್ತಿಯನ್ನು ಕೂಡ ಹೊಂದಿದ್ದಾರೆ ಅನ್ನೋ ಗಂಭೀರ ಆರೋಪನೂ ಕೂಡ ಮಾಡಲಿರುವಂತದ್ದು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಯಾವುದೇ ದಾಖಲೆಗಳ ಬಗ್ಗೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಸದ್ಯ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ನಾವು ಆ ಮನುಷ್ಯನನ್ನ ರಾಜಣ್ಣ ಅಂತ ಕೂಡ ಹೆಸರಿದ್ದು ಕೂಡ ಕರೆದಿಲ್ಲ, ಆ ಒಂದು ಯೋಗ್ಯತೆಯನ್ನು ಕೂಡ ಅವರು ಉಳಿಸ್ಕೊಂಡಿಲ್ಲ ಅಂತ ಏಕವಚನದಲ್ಲಿ ರಾಜಣ್ಣ ವಿರುದ್ಧ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ KN ರಾಜಣ್ಣ ಕೂಡ ಸ್ಪಷ್ಟನೆ ನೀಡಿದ್ದಾರೆ, ನಾನು ಯಾವುದೇ ರೀತಿಯಾದಂತಹ ಹಗರಣದಲ್ಲಿ ಭಾಗಿಯಾಗಿಲ್ಲ, ಬೇಕಾದ್ರೆ ತನಿಖೆ ಮಾಡಲಿ, ಸಿದ್ದರಾಮಯ್ಯನವರ ಜನಪರ ಕಾರ್ಯಕ್ರಮಗಳಿಗೆ ನನ್ನ ಒಂದು ಬೆಂಬಲ ಇದೆ, ಹೀಗಾಗಿ ನಾನು ಅವರ ರೀತಿಯಾದ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಯಾವುದೇ ಕೆಲಸವನ್ನು ಕೂಡ ನಾನು ಮಾಡ್ತಿಲ್ಲ ಅಂತ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಈಗ ಶ್ರೀಗಳ ಒಂದು ಕೆಲ ದಿನಗಳ ಹೇಳಿಕೆಯನ್ನ ಗಮನಿಸೋದಾದ್ರೆ, ಅದಕ್ಕೆ DCM
ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಪರ ಬ್ಯಾಟಿಂಗ್ ಅನ್ನ ಬೀಸಿರುವಂತದ್ದು. ಅದಕ್ಕೆ ಪ್ರತ್ಯುತ್ತರವಾಗಿ ಸಿಎಂ ಬದಲಾವಣೆ ಆಗೋದಿಲ್ಲ, ಸಿಎಂ ಮುಂದುವರಿತಾರೆ ಅಂತ ರಾಜಣ್ಣ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಬರ್ತಾರೆ. ಜೊತೆಗೆ ಈಗ ಈ ಹೇಳಿಕೆಯನ್ನ ಕೊಟ್ಟಂತ ಅಂದ್ರೆ ಈಗ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯನ್ನು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಸ್ವಾಮೀಜಿಯ ಹೇಳಿಕೆಗೆ ರಾಜಣ್ಣ ಕೂಡ ಒಂದು ತಿರುಗೇಟನ್ನ ಕೂಡ ಕೊಟ್ಟಿದ್ರು. ಕಾವ್ಯನ ದೊಡ್ಸ್ಕೊಂಡ್ಬಂದ್ರೆ ಈಗ ನಾವು ಕೂಡ ಕಾವ್ಯನ ದೊಡ್ಸ್ಕೊಂಡ್ಬಂದ್ರೆ ಅವರು ಮಠದೇಶವನ್ನ ಬಿಟ್ಟು ಹೋಗ್ತಾರ ಅನ್ನೋದ. ಹೀಗಾಗಿ ಇಬ್ಬರ ನಡುವಿನ ಒಂದು ಮಾತಿನ ಸಮರ ಆರಂಭ ಆಗಿ ಈಗ ಪರಸ್ಪರ ಒಂದು ಆರೋಪ ಪ್ರತ್ಯಾರೋಪಕ್ಕೆ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಎಲ್ಲ ಒಂದು ಆರೋಪಗಳಿಗೆ ಕೂಡ ಸಚಿವ ಕೆ.ಎನ್. ರಾಜಣ್ಣ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದು. ತನಿಖೆ ಏನಾದ್ರು ಆಗ್ಲಿ, ಏನಾದ್ರು ತಪ್ಪು ಸಾಬೀತಾದ್ರೆ ಬೇಕಾದ್ರೆ ತನಿಖೆ ಆಗ್ಲಿ ಒಂದು ಚಾಲೆಂಜ್ ಅನ್ನು ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಇಬ್ಬರ ನಡುವಿನ ಈ ಮಾತಿನ ಸಮರ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಚೈತ್ರ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗಾಗಿ.